ಜಾತಿ ಗಣತಿ ಸಮಯದಲ್ಲಿ ಒಕ್ಕಲಿಗ ಸಮುದಾಯದವರು ಗಣತಿದಾರರಿಗೆ ಸರಿಯಾದ ಮಾಹಿತಿ ನೀಡಿ ದೃಢೀಕರಿಸಿಕೊಳ್ಳಿ ಎಂದು ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಬಿ ಚೇತನ್ ಕುಮಾರ್ ತಿಳಿಸಿದರು. ರಾಮನಗರದ ಒಕ್ಕಲಿಗರ ಭವನದಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಜನಾಂಗದವರಿಗೆ ಜಾತಿ ಗಣತಿ ಬಗ್ಗೆ ಸೂಕ್ತ ಮಾಹಿತಿ ಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಜಾತಿ ಗಣತಿ ಬಗ್ಗೆ ಕೆಲವರು ಗೊಂದಲ ಮೂಡಿಸುತ್ತಿದ್ದು, ಅದಕ್ಕೆ ಯಾರೂ ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಹೇಳಿದರು. ಇವತ್ತಿನ ರಾಮನಗರ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಇವತ್ತು ನಾವೇನು ಪತ್ರಿಕಾಗೋಷ್ಠಿ ಏರ್ಪಾಟ್ ಮಾಡಿದ್ದೀವಿ, ಯಾವ ಉದ್ದೇಶದಿಂದ ಏರ್ಪಾಟ್ ಮಾಡಿದ್ದೀವಿ ಅಂತಂದರೆ, ನಾಳೆ 22ನೇ ತಾರೀಕಿಂದ ಜಾತಿ ಗಣತಿ ಪ್ರಾರಂಭ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಈ ಜಾತಿ ಗಣತಿಯನ್ನು ಏರ್ಪಾಟ್ ಮಾಡಿದ್ದು, ನಾಳೆಯಿಂದ ಪ್ರಾರಂಭ ಆಗುವಾಗ ನಮ್ಮ ಒಕ್ಕಲಿಗ ಸಮಾಜದ ಕುಲಬಾಂಧವರಿಗೆ ನಾವು ಮಾಹಿತಿ ಕೊಡಬೇಕಾಗ್ತದೆ. ಅದು ನಮ್ಮ ಕರ್ತವ್ಯ ಕೂಡ. ಒಕ್ಕಲಿಗರ ಸಂಘ ನಾವು ಸಂಘಟನೆ ಮಾಡ್ಕೊಂಡು ಬಂದಿದ್ದು ಸುಮಾರು 81-82ನೇ ಇಸ್ವಿಯಿಂದ ಕೂಡ ಈ ಸಂಘವನ್ನು ನಮ್ಮ ಹಿರಿಯರು ಈಗ ಕಟ್ಟಿ ಬೆಳೆಸ್ಕೊಂಡು ಬಂದಿದ್ದಾರೆ. ನಾವಿವತ್ತು ನಮ್ಮ ಮುಂದಿನ ಪೀಳಿಗೆಗೆ ಈ ಮಾಹಿತಿಗಳನ್ನು ಕೊಡದೇ ಹೋದರೆ ತಪ್ಪಾಗ್ತದೆ ಅಂತೇಳಿ ಒಕ್ಕಲಿಗರ ಸಂಘದ ವತಿಯಿಂದ ಇವತ್ತು ಜಾತಿ ಗಣತಿ ವಿಚಾರದಲ್ಲಿ ಏನು ನಾವು ಒಕ್ಕಲಿಗ ಎಂದೇ ನಮೂದಿಸಬೇಕು ಅಂತೇಳಿ ನಮ್ಮ ಸ್ವಾಮೀಜಿಗಳು, ಹಾಗೆ ನಮ್ಮ ಹಿರಿಯ ಮುಖಂಡರುಗಳು, ನಮ್ಮ ಕುಲಬಾಂಧವರು, ಚಿಂತಕರು ಇದನ್ನು ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ನಾನು ರಾಮನಗರ ತಾಲೂಕು ಇಡೀ ಕುಲಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ರಾಮನಗರ ತಾಲೂಕಿನಲ್ಲಿ ಜಾತಿ ಗಣತಿ ಪ್ರಾರಂಭವಾದಾಗ ತಮ್ಮ ಮನೆ ಬಾಗಿಲಿಗೆ ಜಾತಿ ಗಣತಿ ಮಾಡಲು ಬಂದಂಥ ಸಂದರ್ಭದಲ್ಲಿ ನೀವು ಒಕ್ಕಲಿಗ 9ನೇ ಕಾಲಮು ಒಕ್ಕಲಿಗ ಅಂತಲೇ ಬರೆಸ್ಬೇಕು ಅಂತೇಳಿ ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಹಾಗೆಯೇ 10ನೇ ಕಾಲಮ್ ಬಂದಾಗ ಅದನ್ನು ಕೂಡ ಒಕ್ಕಲಿಗ ಅಂತಲೇ ನಮೂದಿಸಬೇಕು. ಯಾವುದೇ ಜಾತಿ ಒಳಪಂಗಡ 108 ಪಂಗಡ ನಮ್ಮಲ್ಲಿ ಇದ್ರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ನಾವು ಒಕ್ಕಲಿಗ ಅಂತಲೇ ಬರೆಸ್ಬೇಕು ಅಂತೇಳಿ ನಮ್ಮ ಕುಲಬಾಂಧವರಲ್ಲಿ ಮನವಿ ಮಾಡೋದ್ರ ಜೊತೆಗೆ, ನಾವು 8ನೇ ಕಾಲಮ್ನಲ್ಲಿ ಹಿಂದೂ ಅಂತಲೇ ಬರೆಸ್ಬೇಕು, ಬೇರೆ ಅನ್ಯ ಯಾವುದನ್ನು ಬರೆಸಬಾರ್ದು. ಹಾಗೆಯೇ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕೇಳಿದಂಥ ಸಂದರ್ಭದಲ್ಲಿ ನಾವು ಎಷ್ಟೇ ಆರ್ಥಿಕವಾಗಿ ಪ್ರಬಲರಾಗಿದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಇಲ್ಲದೇ ಇದ್ರೂ ಕೂಡ ನಾವು ಯಾವುದೋ ಪ್ರೈವೇಟ್ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಕುಲಕಸಬು ವ್ಯವಸಾಯ ಮಾಡೋದ್ರಿಂದ ನಾವು ವ್ಯವಸಾಯ ಅಂತಲೇ ನಾವು ನಮೂದಿಸಬೇಕು ಅಂತೇಳಿ ನಮ್ಮ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಜಾತಿ ವಿಚಾರ ಅಂತ ಬಂದಾಗ ಮತ್ತೊಮ್ಮೆ ನಾನು ಅವರಲ್ಲಿ ಮನವಿ ಮಾಡ್ತೀನಿ, ಒಕ್ಕಲಿಗ ಎಂದೇ ನಮೂದಿಸಬೇಕು. ಒಕ್ಕಲಿಗ ಅಲ್ಲದೆ ಸಬ್ ಜಾತಿ ಎಷ್ಟೇ ಇದ್ರು, ಉಪಜಾತಿಗಳಿದ್ರು ಅದು ನಮೂದೆ ಮಾಡೋದು ಬೇಡ ಅಂತ ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡಿಕೊಂಡು, ಇದು ಒಟ್ಟು 60 ಕಾಲಮ್ ಇದೆ. 60 ಕಾಲಮ್ ನಾನು ಗೊತ್ತೀನಿ. ಬೇಗ ಸ್ವಲ್ಪ ಬುದ್ಧಿವಂತರಿದ್ರು ಕೂಡ ಇದು ಮಾಡ್ಬೇಕಾದ್ರೆ, ಒಂದು ಸರ್ವೆ ಮಾಡ್ಬೇಕಾದ್ರೆ ಒಂದು ಮನೆಯಲ್ಲಿ 10 ರಿಂದ 15 ನಿಮಿಷ ಬೇಕಾಯ್ತದೆ. ಅಲ್ಲ, ಕೊನೆ ಪಕ್ಷ 10 ರಿಂದ 15 ನಿಮಿಷ ಬೇಕಾಯ್ತದೆ. 15 ನಿಮಿಷ ಬೇಕಾದ್ರೂ ಕೂಡ ಸರ್ವೆ ಮಾಡೋಕ್ಕೆ ಈ ಕೊಟ್ಟಿರುವಂತ ಅವಧಿ ಸಾಲೋದಿಲ್ಲ, 15 ದಿನ ಅಂತ ನಾನು ಅನ್ಕೋತೀನಿ. ರಾಜು ಅವ್ರು ಹೇಳಿದಾಗೆ ಸ್ವಲ್ಪ ಅವಿದ್ಯಾವಂತರಾದ್ರೆ ಅರ್ಧ ಗಂಟೆನೇ ಆಗ್ಬೋದು ಅವ್ರಿಗೆ. ಈಗ ಸಮಯ ಕೇಳ್ತಾ ಇರೋದು ಯಾಕೆ ಅಂದ್ರೆ, ಈ ಕಾಲಮ್ 60ರಿಂದ ಟೈಮ್ ಆಯ್ತದೆ ಇವೆಲ್ಲ ಮಾಡೋಕೆ, ಆ ಸಮಯ ಜಾಸ್ತಿ ಕೊಡ್ಬೇಕು ಅಂತಾನು ಈ ವಿಷಯ ಹೇಳಿಕೆ. ಆಮೇಲೆ ಮುಖ್ಯವಾಗಿ ಉದ್ದೇಶ ಏನು ಅಂದ್ರೆ ಒಕ್ಕಲಿಗ ಅಂತಾನೆ ಬರ್ಸ್ಬೇಕು. ಒಕ್ಕಲಿಗರು ಏನಿದ್ದಾರೆ ರಾಮನಗರ ತಾಲೂಕಿನಲ್ಲಿ, ಅವ್ರ ಜನಗಣತಿ ಕಾರ್ಯಕ್ರಮ ಶುರು ಮಾಡಿದಾಗ ನಮ್ಮ ಏನು ಒಕ್ಕಲಿಗರು ಬಾಂಧವರಿದ್ದಾರೆ ಅವರು ಏನು ಒಕ್ಕಲಿಗ ಅಲ್ಲ, ಒಕ್ಕಲಿಗ ಅನ್ನೋ ಕಾಲಮ್ನಲ್ಲಿ ಒಕ್ಕಲಿಗ ಅಂತ ಹೇಳಿ ಬರೆಸ್ಬೇಕು. ಜೊತೆಗೆ ಹಿಂದೂ ಅನ್ನೋ ಒಂದು ಇದನ್ನು ಸೇರಿಸ್ಬೇಕು. ಹಾಗೆ ವ್ಯವಸಾಯ ಏನು ವೃತ್ತಿ ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ಕಡ್ಡಾಯವಾಗಿ ಅವರು ವ್ಯವಸಾಯ ಅಂತೇಳಿ ಸೇರಿಸ್ಬೇಕು, ಬರೆಸ್ಬೇಕು. ಆದ್ದರಿಂದ ಇವನ್ನೆಲ್ಲ, ಯಾಕೆಂದರೆ ಕೆಲವರು ಏನು ಜನಗಣತಿ ಬರೆಯೋದಕ್ಕೆ ಹೋಗ್ತಾರೆ, ಅವರು ಸ್ವಲ್ಪ ಮಿಸ್ ಮಾಡೋದ್ರಲ್ಲೂ ಇರ್ತದೆ. ಅದನ್ನು ನಮ್ಮ ಏನು ಜನಾಂಗದವ್ರು ಇದ್ದೀರಿ ಅವರೆಲ್ಲ ಆ ಪೇಪರ್ನ ತಗೊಂಡು ಸುಮ್ಮನೆ ನೀವು ಹೇಳಿದಾಗ ಅವ್ರು ಬರ್ಕೊಂಡು ಹೊರಟೋಯ್ತಾರೆ. ಆದರೆ ಬರೆದಿರೋದನ್ನು ಕೂಡ ತಾವು ಒಂದು ಸಾರಿ ಚೆಕ್ ಮಾಡಬೇಕು, ಏನು ಬರೆದಿದ್ದಾರೆ ಅಂತೇಳಿ. ಒಕ್ಕಲಿಗ ಬಾಂಧವರು ಅದನ್ನು ಏನೇನು ಬರೆದಿದ್ದಾರೆ ಅಂತೇಳಿ ನಿಮ್ಮ ಮನೇಲಿ ಇರೋರು ಯಾರು ವಿದ್ಯಾವಂತರಿದ್ದೀರಿ ಅವರು ಅದನ್ನು ಚೆಕ್ ಮಾಡಿ ಒಂದು ಸಾರಿ ನೋಡಬೇಕು ಅನ್ನೋದನ್ನು ನಾವು ಈ ಸರ್ವೆ ಮುಖಾಂತರ ಅವ್ರಿಗೆ ತಿಳಿಸ್ತೀವಿ. ಆದ್ದರಿಂದ ಈ ಒಂದು ಜನಗಣತಿ ವಿಚಾರವಾಗಿ ಪಾರದರ್ಶಕವಾಗಿ ನಡಿಬೇಕು ಅಂತೇಳಿ ನಾನು ಮಾಡ್ತೀನಿ. ಇವತ್ತು ಸರ್ಕಾರ ಆತುರವಾಗಿ ಜನಗಣತಿಯನ್ನ ಮಾಡೋದಕ್ಕೆ ಹೊರಟಿದೆ. ಅದಕ್ಕೆ ಮೊದಲನೇದಾಗಿ
ನನ್ನ ವೈಯಕ್ತಿಕವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ, ಕಾರಣ ಏನಪ್ಪ ಅಂದರೆ ಕೇವಲ 15 ದಿನದಲ್ಲಿ 6 ಕೋಟಿ ಜನಸಂಖ್ಯೆ ಇರುವಂಥ ಈ ಒಂದು ರಾಜ್ಯದಲ್ಲಿ ನಾವು ಸೆನ್ಸಸ್ಸನ್ನು ಮಾಡೋದಕ್ಕಾಗಲ್ಲ. ಜೊತೆಗೆ ಏನು ಇವ್ರು ಕೊಟ್ಟಿದ್ದಾರೋ 60 ಕಾಲಮ್ ಅವನ್ನೆಲ್ಲ ಫಿಲಪ್ ಮಾಡಬೇಕಾದ್ರೂ ಒಬ್ಬೊಬ್ಬರಿಗೆ ಏನಿಲ್ಲ ಅಂದರೂ 1 ಗಂಟೆ ಸಮಯ ಬೇಕಾಗ್ತದೆ. ಹಾಗೂ ಏನು ನಮ್ಮ ಒಕ್ಕಲಿಗ ಜನಾಂಗ ಏನಿದೆ ನಮ್ಮ ಈ ತಾಲೂಕಿನಲ್ಲಿ 60% ರಿಂದ 70% ನಮ್ಮ ಒಕ್ಕಲಿಗ ಜನಾಂಗ ಇದ್ದಾರೆ. ನಾವುಗಳೇನು ಅಂದರೆ ಈ ಸಮಯದಲ್ಲಿ ನಮ್ಮ ಜನಾಂಗದಲ್ಲಿ ಒಂದು ಮನವಿಯನ್ನು ಏನು ಮಾಡ್ಕೊಳ್ತೀವಿ ಅಂದರೆ, ನಿಮ್ಮಲ್ಲಿ ಸೆನ್ಸಸ್ ಮಾಡಕ್ಕೆ ಬಂದಾಗ ಏನಿವತ್ತು ನಮ್ಮ ಸರ್ಕಾರದಿಂದ ನಮ್ಮ ಜನಾಂಗದ ಸ್ವಾಮೀಜಿಯವರ ಮುಖಂಡಗಳೆಲ್ಲ ಸೇರಿ ನಮಗೇನು ಸರ್ಕಾರ ಒಂದು ಕಾಲಮ್ ಕೊಟ್ಟಿದೆ, ಆ ಒಂದು ಏನು A1541 ಅನ್ನೋ ಕಾಲಮ್ನ ಸೇರಿಸಿ ನಾವು ಹಿಂದೂ, ಮೊದಲು ನಾವು ಹಿಂದೂ, ಎರಡನೇದು ಯಾವ ಜಾತಿ ಜನಾಂಗ ಅಂದರೆ ಒಕ್ಕಲಿಗರು. ಅದರ್ಸ್ ನಮ್ಮ ಬೇರೆ ಜನಾಂಗನ ನಾವು ಸ್ವಂತವಾಗಿ ಇಟ್ಕೊಳ್ಳೋಣ, ಅದು ನಮ್ಮ ಆಡು ಭಾಷೆಯನ್ನಾಗ ನಮಗೆ ಬೇಕಾದಂಥ ಅದು ಜನಾಂಗ, ಅದು ಸರ್ಕಾರಕ್ಕೆ ಅದು ಅವಶ್ಯಕತೆ ಇರೋದಿಲ್ಲ. ನಮಗೆ ನಮ್ಮ ಜನಾಂಗ, ನಾವು ಹಿಂದೂ ಒಕ್ಕಲಿಗ ಅನ್ನೋದನ್ನ ನಾವುಗಳು ಬರ್ಸ್ಕೊಂಡು ಹೋಗ್ಬೇಕು. ಜೊತೆಗೆ ನಿಮ್ಮ ಏನು ಎಜುಕೇಷನ್ ಇದೆ ಅದನ್ನು ಮಾತ್ರ ಬರ್ಸಿ. ನಿಮ್ಮಲ್ಲಿ ಪ್ರಾಪರ್ಟಿಗಳಿರ್ತದೆ, ತಂದೆ ಹೆಸರಲ್ಲಿ 10 ಎಕರೆ ಇದ್ರೆ 4 ಜನ ಮಕ್ಕಳಿದ್ರೆ ಆ ಮಕ್ಕಳ ಹೆಸರು 10 ಎಕರೆ ಅಂದರೆ ಅದನ್ನು 10 ಎಕರೆ ಅಂತ ಎಲ್ಲರಿಗೂ ಬರೀತಾರೆ. ಈ ಸೆನ್ಸಸ್ ಬರೆಯುವಾಗ ಒಂದೇ ಬುಕ್ಲೆಟ್ ಕೊಟ್ಟಿರೋದ್ರಿಂದ 10 ಎಕರೆ ಎಲ್ಲರಿಗೂ 10 ಎಕರೆ ಸೇರ್ಕೊಳ್ಳೋದಾಗುತ್ತೆ. ಅದಕ್ಕೆ ದಯವಿಟ್ಟು ಅದನ್ನು ಕೂಡ ನೀವು ಬರೆಸ್ಬೇಕಾದ್ರೆ ತಂದೆ ಆಸ್ತಿ ಮಾತ್ರ 10 ಎಕರೆ ನಮಗಿಲ್ಲ ಅನ್ನೋದನ್ನು ಕೂಡ ನಮ್ಮ ಜನಾಂಗದವರು ಎಚ್ಚೆತ್ಕೊಂಡು ಬರೆಸ್ಬೇಕಾಗ್ತದೆ. ಹಾಗೂ ಏನು ಸ್ವಂತ ಅವರು ಆರ್ಥಿಕವಾಗಿ ಏನಿದೆ ಪೊಸಿಷನ್ನ ನೀವು ಬರೆಸ್ಬೇಕು.